ಸರ್ ನಾವು ಊರಿಂದ ಬಸ್ ಹತ್ಕೊಂಡು ಬಂದಿದ್ದೆ ನಮ್ಮ ಅಪ್ಪು ಸರ್ ಸಿನಿಮಾ ಮಾಡ್ಬೇಕು ಅಂತ ಸರ್. ಆಕ್ಚುಲಿ ನಂಗೆ ಫಸ್ಟ್ ಶೋ ಏನು ಗೊತ್ತಾಗ್ಲಿಲ್ಲ ಏನ್ ಆಯ್ತು ಅಂತ. ಪ್ಲಸ್ ನಾವು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಅವ್ರ ಕಂಪ್ನಿಲಿ. ಆ ಪ್ರೀತಿ ಗೌರವ ನನಗೆ ಅನ್ನ ಹಾಕಿದ ಕಂಪ್ನಿ ಎಲ್ಲವೂ ಇದೆ. ಬೇರೆ ಯಾವ್ದೋ ಕ್ಯಾರೆಕ್ಟರ್ ಕೈಲಿ ಎಳ್ಸಿದ್ರೆ ಅದು ಜಸ್ಟ್ ಪದವಾಗಿರುತ್ತೆ. ಇವ್ರು ಮಾತ್ರ ಪದಕ್ಕೊಂದು ಅರ್ಥ ಬರುತ್ತಲ್ಲ, ಅದಕ್ಕೋಸ್ಕರ ಅಣ್ಣವ್ರನ್ನ ನಮ್ ಕೆಲಸ ನಾವು ಶ್ರದ್ಧೆ ಭಕ್ತಿಯಿಂದ ತಲೆ ಬಾಗಿಸಿ ಮಾಡಿದ್ರೆ ಅದೇ ನಿಜವಾದ ಗೆಲುವು ಅಂತಾನು ಬೇರೆಯವ್ರು ಹೇಳ್ತಾರೆ. ಸರ್ ಹಾಯ್. ಏನ್ ಸರ್ ಅಲ್ಲೆಲ್ಲ ಅಷ್ಟೊಂದ್ ಜನ ನೋಡ್ತಾ ಇದಾರೆ ನಿಮ್ ಸಿನಿಮಾಗಳನ್ನ, ನೀವ್ ನೋಡಿದ್ರೆ ದೇವಸ್ಥಾನದಲ್ಲಿ ಆರಾಮ ಕೂತಿದ್ದೀರಾ. ಏನ್ ಸಮಾಚಾರ, ಏನ್ ವಿಶೇಷ? ಇಲ್ಲ, ಒಂದಷ್ಟು ಇಂಟರ್ವ್ಯೂಗಳಿತ್ತು, ಎಲ್ಲ ಮುಗಿಸ್ಕೊಂಡು ಹಿಂಗೆ ನಮ್ಮ ಆಫೀಸ್ ಇತ್ತು, ಬರೋಣ ಅಂತ ಬಂದು ನೀವು ಸಿಕ್ಕಿದ್ರಿ. ಟೆಂಪಲ್ ಇದೆ ಹೇಳಿ ಬ್ರದರ್. ಸಂಜೆ ವೇಳೆಗೆ ಟೆಂಪಲ್ ಅಲ್ಲಿ ಸೊ ಆರಾಮಾಗಿ ಕೂತಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ನಿಮ್ಗೆ ಸಕ್ಕದಾಗಿ ಹೋಗ್ತಾ ಇದೆ ಸಿನಿಮಾ. ಥ್ಯಾಂಕ್ ಯು. ಜನಗಳು ರೆಸ್ಪಾನ್ಸ್ ಬಹಳ ಚೆನ್ನಾಗಿತ್ತು. ನಾನು ಫಸ್ಟ್ ಕೇಳೋದೇನು ಅಂತ ಅಂದ್ರೆ, ನಿಮಗೆ ದೊಡ್ಡ ಮನೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗೂ ತೋರಿಸಿದೀರಾ. ಸೊ ಸ್ಟಾರ್ಟಿಂಗ್ ನನಗೆ ಬರುತ್ತಲ್ಲ ಒಂದು ವಜ್ರೇಶ್ವರ ಗಮ್ಮೈನ್ಸ್ ಅಂತ ಬರ್ತಿದ್ದಂಗೆ ನಾನು ಯಾವ ಪ್ರೊಡಕ್ಷನ್ ಹೋದ್ರೆ ಸ್ಟಾರ್ಟಿಂಗ್ ಟಕ್ ಅಂತ ಒಂಚೂರು ಕನ್ಫ್ಯೂಸ್ ಆದೆ. ಸೊ ಕಟ್ ಮಾಡಿದ್ರೆ ಒಂದು ಟಿವಿಲ್ ಬರ್ತಾ ಇರುತ್ತೆ. ಫಸ್ಟ್ ಇಂದ ಹಿಡಿದು ನೀವು ಹಾಡೋ ಕೆಲವೊಂದ್ ಕಡೆ ಒಂದು ಹಾಡು ಕೂಡ ಹಾಡ್ತೀರಾ ಅಣ್ಣವ್ರದ್ದು. ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಹೆಂಗೆ ಬಂತು ಈ ಥಾಟು, ಆಮೇಲೆ ಆ ಪ್ರೀತಿ ಹೇಗೆ ಅಂತ? ಅಂದ್ರೆ ನಮ್ಮ ತಂದೆಯವರು ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಫ್ಯಾನ್. ನಾವು ಚಿಕ್ಕ ಹುಡುಗರಾಗಿದ್ದಾಗ್ಲೂ ನಮ್ಗೆ ಯಾವ್ದಾದ್ರು ಸಿನಿಮಾ ನೋಡ್ಬೇಕಂದ್ರೆ ಅಣ್ಣವ್ರ ಸಿನಿಮಾಗೆ ಕರ್ಕೊಂಡು ಹೋಗಿ, ಅಂದ್ರೆ ನಾವು ಚಿಕ್ಕ ಮಕ್ಳಿದ್ದಾಗ ಒಂದೆರಡು ಸಿನಿಮಾ ಥಿಯೇಟರ್ ರಿಲೀಸ್ ಆಗಿತ್ತು. ಅದಾದ್ಮೇಲೆ ಈ VCP CD ಏನ್ ಶುರುವಾಯ್ತು, ಆ ಕಾಲದಲ್ಲಿ ನಾವು ಸಿನಿಮಾ ನೋಡ್ಬೇಕಂದ್ರೆ ನಮ್ಮ ತಂದೆ ಯಾವಾಗ್ಲೂ ಅಣ್ಣವ್ರ ಸಿನಿಮಾ ತೋರಿಸ್ತಾ ಇದ್ರು. ಪ್ಲಸ್ ನಾವು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಅವ್ರ ಕಂಪ್ನಿಲಿ. ಆ ಪ್ರೀತಿ ಗೌರವ ನನಗೆ ಅನ್ನ ಹಾಕಿದ ಕಂಪ್ನಿ ಎಲ್ಲವೂ ಇದೆ. ಆ ಕಾರಣ ಒಂದ್ ಕಡೆ ಆದ್ರೆ, ಇನ್ನೊಂದ್ ಏನಂದ್ರೆ ಕಥೆನ ಒಂದು ಪೂರಕವಾಗಿ ಎಲ್ಲರಿಗೂ ಯೂನಿವರ್ಸಲ್ ಆಗಿ ತಲುಪಿಸ್ಬೇಕು ಅಂತಂದ್ರೆ ಅಣ್ಣವ್ರು ಬಂದ್ರೇನೆ ಅದು ಕರೆಕ್ಟ್ ಆಗಿ ಫುಲ್ಫಿಲ್ ಆಗೋದು ಅನ್ನೋದು ಐಡಿಯಾ ಇತ್ತು. ದಿಢೀರ್ ಅಂತ ಒಂದ್ ಸೀನ್ಗೆ ಅಣ್ಣವ್ರು ಬಂದ್ಬಿಟ್ರೆ ನೋಡೋ ಆಡಿಯನ್ಸ್ಗೆ ಏನು ಅದು ಕರೆಕ್ಟ್ ಆಗಿದೆ ಅಲ್ಲ, ಅದಕ್ಕೆ ಫಸ್ಟ್ ಸೀನ್ ಇಂದಾನೆ ಕನೆಕ್ಟ್ ಮಾಡ್ತಾ ಹೋಗ್ತಿವಿ. ಅಣ್ಣವ್ರದ್ದು ಒಂದ್ 5 ಸೀನ್ ಆದ್ಮೇಲೆ ಒಂದ್ಸರಿ ಅವ್ರು ಬರ್ತಾರೆ, ಇನ್ನೊಂದ್ 5 ಸೀನ್ ಆದ್ಮೇಲೆ ಬರ್ತಾರೆ. ಹಂಗ್ ಬರ್ತಾ 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 ಕೊನೆಯಲ್ಲಿ ಅವ್ರು ಬರೋದಕ್ಕೆ ಒಂದು ಏನ್ ಹೇಳ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಅವ್ರು ಬಂದಾಗ್ಲೇ ಇದೆ ಅನ್ಸೋ, ಇಲ್ಲ ದಿಢೀರ್ ಅಂತ ಬಂದ್ರೆ ಅದು ಆಭಾಸ ಅಂತ ಅನ್ಸುತ್ತೆ ಅಂತ ಆ ಕತೆಗೆ ಪೂರಕವಾಗಿ ಅಣ್ಣವ್ರನ್ನ ತಂದಿದ್ದ ಕತೆಗೆ. ಅಂದ್ರೆ ಈ ಕಾಲಾಪತ್ತರ್ ಅನ್ನೋ ಒಂದು ಏನ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಂದು ಓಂಕಾರ ಅಂತ ಹಾಕ್ತೀರಾ, ಅವಾಗ್ಲೇ ತಲೆಲಿತ್ತ ಈ ತರ ಬಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಈ ಇಂಥ ಟೈಮ್ ಅಲ್ಲಿ ಬಂದು ಹೋಗೋದ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಅಂದ್ರೆ ಈ ಕತೆ ಫುಲ್ಫಿಲ್ ಆಗಿ ಮುಗಿಯದೆ ಅವ್ರ ಇದ್ರಿಂದ, ಇಲ್ಲ ಅಂತಂದ್ರೆ ಅದು ಕ್ಲಿಯರ್ ಆಗಿ ಅಂದ್ರೆ ಕತೆ ಫುಲ್ಫಿಲ್ ಆಗಲ್ಲ, ಆ ಕತೆನ ಮುಗ್ಸಕ್ ಆಗಲ್ಲ. ಯಾಕಂದ್ರೆ ಅವ್ರು ನಮ್ ಕಣ್ಣೆದುರುಗಡೆನೆ ಅವ್ರು ಬದುಕಿದ ಜೀವನದ ಬಗ್ಗೆ ಕೇಳಿದೀವಿ, ಓದಿದೀವಿ, ಅದೆಲ್ಲ ಇರೋದ್ರಿಂದ ಈ ಕಥೆನ ಆ ವ್ಯಕ್ತಿಗಾಗೋ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದಿಕ್ಕೆ ಅವ್ರಿಗಿಂತ ದೊಡ್ಡ ಇನ್ನೊಂದು ಶಕ್ತಿ ಬೇರೆ ಯಾವ್ದಿರಲ್ಲ. ಅವ್ರು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಈಗ ಬೇರೆ ಯಾವ್ದೋ ಕ್ಯಾರೆಕ್ಟರ್ ಕೈಲಿ ಎಳ್ಸಿದ್ರೆ ಅದು ಜಸ್ಟ್ ಪದವಾಗಿರುತ್ತೆ. ಇವ್ರು ಮಾತಾಡಿದ್ರೆ ಪದಕ್ಕೊಂದು ಅರ್ಥ ಬರುತ್ತಲ್ಲ, ಅದಕ್ಕೋಸ್ಕರ ಅಣ್ಣವ್ರನ್ನ ಇಡೀ ಕತೆ ಮುಗಿಬೇಕು, ಆ ಕತೆ ಐಡಿಯಾ ಬಂದಾಗ್ಲೇ ಇದನ್ನ ಹೆಂಗ್ ಕ್ಲೋಸ್ ಮಾಡ್ಬೇಕಂದ್ರೆ, ಒಬ್ರು ದೊಡ್ಡ ವ್ಯಕ್ತಿ ಎಲ್ಲವೂ ಸಂಪಾದನೆ ಮಾಡಿ ತುಂಬಾ ಡೌನ್ ಟು ಅರ್ತ್ ಆಗಿ ಆದರ್ಶ ವ್ಯಕ್ತಿಯಾಗಿ ಇರೋ ಎಕ್ಸಾಂಪಲ್ಗೆ ಅಣ್ಣವ್ರು ಕರೆಕ್ಟ್ ಆಗಿ ಸೂಕ್ತವಾಗಿರ್ತಾರೆ ಹೇಳಿದ್ರೆ ಅಂತೇಳಿ ರಾಜ್ಕುಮಾರ್ ಅವ್ರ ಕ್ಯಾರೆಕ್ಟರ್ನ ತಂದಿದ್ರು. ಸೊ ಈ ಕಾಲಾಪತ್ತರ್ ಅನ್ನೋ ಟೈಟಲ್ ಏನಕ್ಕೆ ಇಟ್ರು ಅಂತ ಒಂದಷ್ಟು ಜನಗಳಿಗೂ ಕೂಡ ಕನ್ಫ್ಯೂಷನ್ ಇತ್ತು. ನಾನು ಕೂಡ ಇಂಟರ್ವ್ಯೂ ಟೈಮಲ್ಲಿ ಕೇಳಿದ್ದೆ ಹೆಂಗೆ ಏನು ಅಂತ, ಬಟ್ ಅದಕ್ಕೊಂದು ಕ್ಲಾರಿಟಿ ಇದೆ. ಆಮೇಲೆ ಕಾಲಾಪತ್ತರ್ ಅನ್ನೋ ಈ ಒಂದು ಹಿಂದಿ ವರ್ಡ್ ಏನಕ್ಕೆ ಬಂದು ಅನ್ನೋದಕ್ಕೂ ಒಂದು ಆನ್ಸರ್ ಅಲ್ಲಿ ಸಿಕ್ಕಿದೆ. ಆಮೇಲೆ ನನಗನ್ಸಿದ್ ಏನು ಅಂತ ಅಂದ್ರೆ, ಸಿನಿಮಾ ಓಕೆ ಹಿಂಗ್ ಹೋಗ್ತಾ ಇದೆ, ಸೊ ನನಗೆ ಹೋಗ್ತಾ ಹೋಗ್ತಾ ಹೆಂಗ್ ಅನ್ನಿಸ್ತು ಆ ಒಂದು ಪತ್ತರ್ನ ನಿಲ್ಲಿಸಿದ್ಮೇಲೆ ಅಂತಂದ್ರೆ, ಇದು ಮಿಸ್ಟ್ರಿನಾ, ಹಾರರ್ನ, ಥ್ರಿಲ್ಲಿಂಗ, ಏನ್ ಸಿನಿಮಾ ಇದು, ಇಂಟರ್ವಲ್ ಹೆಂಗ್ ನಿಲ್ಲಿಸ್ತಾರೆ ಅಂತ ಒಂದು ಕ್ಯೂರಿಯಸ್ ಇತ್ತು. ಇಂಟರ್ವಲ್ ಮಾತ್ರ ಕರೆಕ್ಟ್ ಆಗಿ ಅದ್ಭುತವಾಗಿ ಕೊಟ್ಟಿದ್ರ. ಹೆಂಗಿದೆ ಅಂತಂದ್ರೆ ಆ ಕ್ವಶನ್ ನಾನು ಇವಾಗ ಎಲ್ಲ ಏನ್ ಹೇಳಿದ್ನಲ್ಲ, ಈ ಕ್ವಶನ್ ಎಲ್ಲ ಉಳ್ಕೊಳ್ಳುತ್ತೆ. ಸೊ ಹೋಗಿ ಒಂದು ಸ್ನಾಕ್ಸ್ ತಿನ್ಕೊಂಡು ಪಟ್ಟಂತ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಕ್ಯೂರಿಯಸ್ ಅಲ್ಲಿ ಇರ್ತೀವಿ. ಬಟ್ ಆ ಕಾನ್ಸೆಪ್ಟ್ ಸರ್, ಯಾಕಂದ್ರೆ ಇವಾಗ ಬರ್ತಾ ಇರುವಂತ ಒಂದಷ್ಟು ಕಾನ್ಸೆಪ್ಟ್ ಗಳಲ್ಲಿ ಒಂದು ಕಂಟೆಂಟ್ ಕೇಳ್ತಾರೆ, ಬಟ್ ಈ ಒಂದು ಸ್ಟೋರಿ ನನಗೆ ಒಂದು ಯೂನಿಕ್ ಆಗಿ ಏನು ಹೇಳಕ್ ಹೊರಟಿದ್ದೀರಾ ಅಂತ ಅನಿಸ್ತು. ಹೆಂಗೆ ಮೂಡಿದ್ದು ಆ ಕತೆ ಅಂತ? ಅಂದ್ರೆ ಆ ಕತೆ ನನ್ಗೆ ಸತ್ಯಪ್ರಕಾಶ್ ಅವರು ಲೈನ್ ಐಡಿಯಾ ಹೇಳಿದ್ರು 2016 ಅಲ್ಲಿ. ಅವಾಗ್ಲೇನೆ ಇದು ಆಕ್ಚುಲಿ ಆ ಸಿನಿಮಾದಲ್ಲಿ ಪಾತ್ರಗಳು ಅದೆಲ್ಲದನ್ನು ಬಿಟ್ಟು ಇದ್ರಲ್ಲೊಂದು ಮೀನಿಂಗ್ಫುಲ್ ಥಾಟ್ ಇದೆ, ಅದೆಲ್ಲರಿಗೂ ರೀಚ್ ಆಗ್ಬೇಕು ಅನ್ನೋದೊಂದು ಟೈಮ್ ಇತ್ತು. ಆ ಟೈಮಲ್ಲಿ ನಾವು 2015ರಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ತುಂಬಾ ಜಾಸ್ತಿ ವಿನೈಲ್ಗಳು ಹಾಕೋದೊಂದು ಕಾಲಘಟ್ಟ ಇತ್ತು. ಬರ್ತ್ಡೇಗೆ ಈಗಲೂ ಇದೆ ಅದೆಲ್ಲ, ಎಲ್ಲಾ ಕಡೆ ಹಾಕೋದು.
ಅದ್ರಲ್ಲಿ ಬರುವಂತ ಚಿತ್ರಗಳು ಅಲ್ಲೊಂದು ಹಾಕ್ದಾಗ ಆ ಫೋಟೋದಲ್ಲಿ ಇರೋರ್ಗು ಒಂದು ಫೀಲ್ ಇರುತ್ತೆ ನೋಡಿ. ನಾನು ಎಷ್ಟೋ ಸತಿ ತುಂಬಾ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರದ ವಿನೈಲ್ ಹಾಕಿ ಒಂದ್ 3 days ಆದ್ಮೇಲೆ ಅದು ಅರ್ಧೋಗಿರುತ್ತೋ ಇಲ್ಲ ಯಾರೋ ತೆಗೆದ್ಬಿಟ್ಟಿರ್ತಾರೋ, ಅವ್ರಿಗೊಂದ್ 5 ನಿಮಿಷ ಬೇಜಾರಾಗುತ್ತೆ ಅದನ್ನ ನೋಡಿದಾಗ. ಅಯ್ಯೋ ತೆಗೆದ್ಬಿಟ್ಟವ್ರಲ್ಲ, ಇದ್ ಮಾಡ್ಬಿಟ್ಟವ್ರಲ್ಲ. ಈ ತರದ್ದು ತುಂಬಾ ಇನ್ಸಿಡೆಂಟ್ಗಳು ಸುತ್ತಮುತ್ತ ನಡೀತಾ ಇತ್ತು. ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಜನದ್ದು ಏನೇನೋ ಎಲ್ಲ ಇದನ್ನ ನೋಡ್ಬೇಕಾದ್ರೆ ಈ ಥಾಟ್ ನ ಹೇಳ್ಬೇಕು, ಈ ಕಥೆನ ಹೇಳ್ಬೇಕು ಅಂತ ಸತ್ಯ ಅವ್ರು ಹೇಳಿದಾಗ ಡಿಸೈಡ್ ಮಾಡಿದೆ. ಅದನ್ನ ಮಾಡೋ ಪ್ರೊಸೆಸ್ ಅಲ್ಲಿ ಮಧ್ಯ ಕೋವಿಡ್ ಅದು ಇದು ಸಿಕ್ಕಿ ಸ್ವಲ್ಪ ತಡ ಆಯ್ತು ಅಷ್ಟೇ. ಆಮೇಲೆ ಇವಾಗ ರಿಲೀಸ್ ಅಂತಕ್ ಬಂದೆ. ಅದ್ರಲ್ಲಿರೋ ಕೋರ್ ಪಾಯಿಂಟ್ ಅಷ್ಟೇ. ಅಣ್ಣವ್ರು ನಿಮ್ಗೆ ಹೇಳ್ದಂಗೆ ಅದನ್ನ ರಿವೀಲ್ ಮಾಡಿದ್ರೆ ಅಷ್ಟೊಂದ್ ಚೆನ್ನಾಗಿಲ್ಲ ಅಂತ ಕಾಣಿಸಲ್ಲ ಅನ್ಸುತ್ತೆ, ಥಿಯೇಟರ್ ಅಲ್ಲಿ ನೋಡಿದಾಗ. ಬಟ್ ಅಣ್ಣವ್ರು ಏನ್ ಥಾಟ್ ಹೇಳ್ತಾರಲ್ಲ ಇಡೀ ಸಿನಿಮಾದ ಒಂದು ಅಂಶನ, ಆ ಅಂಶ ಎಲ್ಲರಿಗೂ ರೀಚ್ ಆಗ್ಬೇಕಂತಾನೆ ಸಿನಿಮಾ ಮಾಡಿ. ಆಮೇಲೆ ಹೆಂಗಾಗೋಗುತ್ತೆ ಅಂತ ಅಂದ್ರೆ, ಓಕೆ ನನ್ನನ್ನೇ ನಿಲ್ಸಿದ್ದಾರೆ ಅಂತ ಅಂದಾಗ ಅದಕ್ಕೆ ಏನಾಗುತ್ತೆ, ನಾನು ಈ ಒಂದು ಪಾಯಿಂಟ್ ನ ರಿವ್ಯೂ ಅಲ್ಲೂ ಕೂಡ ಹೇಳಿದ್ದೆ. ಅಲ್ಲಿಗೆ ಚಳಿ ಆಯ್ತು ಅಂತ ಅಂದ್ರು ಈ ವ್ಯಕ್ತಿಗೂ ಚಳಿ ಆಗುತ್ತೆ, ಆ ಶಿಲೆ ಮೇಲೆ ಮಳೆ ಬಿದ್ರೆ ಈ ವ್ಯಕ್ತಿ ಕೂಡ ನೆನಿತಾನೆ. ಆ ಒಂದು ಪ್ರೋಸೆಸ್ ಮತ್ತೆ ಆ ಒಂದು ಥಾಟ್ ಹೆಂಗೆ ಸರ್, ಈಗ ನನ್ನ ಪ್ರಾಣನೇ ಆ ಕಲ್ಲಲ್ಲಿದೆ, ಅದನ್ನ ಅಷ್ಟು ಸೇಫ್ಟಿ ಮಾಡ್ಬೇಕು. ಸೊ ಅದನ್ನ ಸೇಫ್ಟಿ ಮಾಡೋ ಟೈಮಲ್ಲಿ ಇಡೀ ಊರವರೇ ಅವನನ್ನ ಹುಚ್ಚ ಅಂತ ಅನ್ಕೊಂಡ್ಬಿಡ್ತಾರೆ, ಪ್ರೀತಿಸೋ ಹುಡುಗಿನೂ ಬಿಟ್ಟು ಹೋಗ್ಬಿಡ್ತಾಳೆ. ಸೊ ಈ ತರದ್ದು ಎಲ್ಲಾದ್ರೂ ಕೇಳಿದ್ದು ಓದಿದ್ದು ಏನಾದ್ರು ಇತ್ತ, ಇಲ್ಲ ಇದಕ್ಕೆ ತಕ್ಕನಾಗಿ? ಇಲ್ಲ ಆ ತರದ್ದೇನು ಓದಿದ್ದು ಕೇಳಿದ್ದಂತ ಏನಿಲ್ಲ, ಅದು ಐಡಿಯಾ ಅಷ್ಟೇ. ಒಂದು ಐಡಿಯಾ, ಇದಕ್ಕಾಗುತ್ತೆ, ಇದರಿಂದ ಹೆಂಗ್ ಹೊರಗ್ ಬರ್ತಾನೆ ಅನ್ನೋದು ಐಡಿಯಾದ ಮೇಲೆನೆ ಸ್ಕ್ರೀನ್ ಪ್ಲೇ ಬರೋದಿದ್ದು. ಅದಕ್ಕೆ ನೋಡ್ದವ್ರಿಗೂ ಅಷ್ಟೇ ಅನ್ಸೋದು. ಕತೆ ಲೈನ್ ಹೊಸದಾಗಿದ್ರಿಂದ ಬರೋ ಪ್ರಾಬ್ಲಮ್ ಎಲ್ಲ ಹೊಸದಾಗಿ ಕಾಣುತ್ತೆ ನೋಡೋರ್ಗೆ, ಹೊಸ ಪ್ರಾಬ್ಲಮ್ಗಳು. ಅದು ಇಡೀ ಥ್ರೋಟ್ ಸಿನಿಮಾದಲ್ಲಿ ಎವ್ರಿ 1 or 2 ಸೀನ್ ಒಂದು ಎಂಗೇಜ್ ಮೂಮೆಂಟ್ ಇಟ್ಟಿವಿ ಕಂಪ್ಲೀಟ್ ಸಿನಿಮಾದಲ್ಲಿ. ಅದು ನಮಗೂ ವರ್ಕ್ ಮಾಡ್ಬೇಕಾದ್ರೂ ಅನ್ನಿಸ್ತಾ ಇತ್ತು, ಎಷ್ಟು ಮ್ಯಾಕ್ಸಿಮಮ್ ಎಂಗೇಜ್ ಮಾಡ್ಬೋದು ಅಷ್ಟನ್ನ ಮಾಡೋಣ. ಅವನಿಗೆ ರಿಫ್ಲೆಕ್ಷನ್ ಪ್ಲಸ್ ಅವನು ಅದಕ್ಕೇನಾದ್ರೂ ಆದಾಗ ಆ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ, ಹೆಂಗ್ ಚೇಂಜ್ ಆಗುತ್ತೆ, ಈ ಅಂದ್ರೆ ಗೌರವ, ಐಶ್ವರ್ಯ, ಹೆಸರು ಎಲ್ಲ ಬಂದಾಗ ಹೆಂಗ್ ಬದಲಾಗ್ತಾ ಹೋಗ್ತಾನ ಅವನು ಆ ವ್ಯಕ್ತಿ ಅನ್ನೋದನ್ನ ಮಾಡ್ಬೇಕು ಅಂತಾನೆ ಪೂರ್ತಿ ಆ ಸಿನಿಮಾ ನೋಡಿದ್ರೆ ಜರ್ನಿ. ಫಸ್ಟ್ ಕಾಮಿಡಿ ಹೀರೋ, ಆಮೇಲೆ ಮಾಸ್ ಹೀರೋ, ಆಮೇಲೆ ಕನ್ಫ್ಯೂಷನ್ ಹೀರೋ, ಆಮೇಲೆ ವಿಲನ್, ಮತ್ತೆ ಹೀರೋ. ಆ ತರದ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆಯಲ್ಲ, ಅದನ್ನ ಕಂಪ್ಲೀಟ್ ಡಿಸೈನ್ ಮಾಡಿದ್ದು ಇಡೀ ಸಿನಿಮಾದ. ಸೊ ಇದನ್ನೆಲ್ಲ ಇಟ್ಕೊಂಡು ಸಿನಿಮಾ ಜನಗಳ ಮುಂದೆ ಬರ್ತೀರಾ. ಫಸ್ಟ್ ಡೇ ಫಸ್ಟ್ ಶೋ ರೆಸ್ಪಾನ್ಸ್ ನೋಡ್ತಿದ್ದಂಗೆ ನಿಮ್ಗೆ ಹೆಂಗ್ ಅನಿಸ್ತು? ಈ ಹಿಂದೆ ಮಾಡಿದಂತ 2 ಸಿನಿಮಾಗಳಿಗೂ ಈ ಸಿನಿಮಾಗಳು ಹೆಂಗ್ ಅನಿಸ್ತು ಫಸ್ಟ್ ಡೇ ಫಸ್ಟ್ ಶೋ? ಆಕ್ಚುಲಿ ನಂಗೆ ಫಸ್ಟ್ ಡೇ ಫಸ್ಟ್ ಶೋ ಏನು ಗೊತ್ತಾಗ್ಲಿಲ್ಲ ಏನ್ ಆಯ್ತು ಅಂತ. ನನ್ಗೊಂದು ಸಂಜೆ ಒಂದು 6:30 7 ಗಂಟೆಗೆ ಒಂದಷ್ಟು ಜನ ನಮ್ಮ ಹಿತೈಷಿಗಳು ಫ್ರೆಂಡ್ ಎಲ್ಲ ಮಾಡಿ ಒಬ್ಬೊಬ್ರು ಒಂದೊಂದ್ ತರ ಅರ್ಥ ಆಗಿದೆ ಸಿನಿಮಾ. ಒಬ್ರಿಗೆ ಯೋಧನ ಅವನ್ ಕೆಲ್ಸ ಬಂದ್ ಏನು ಲೈಫಲ್ಲಿ ಮುಂದೆ ಹೋಗ್ಬೇಕು ಅಂತ ಒಬ್ರು ಹೇಳಿದ್ರು. ಇನ್ನೊಬ್ರು ನೀನ್ ಹೇಳಿರೋ ಥಾಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನೊಬ್ರು ಇಡೀ ಕತೆನ ತಗೊಂಡೋಗಿ, ಅಂದ್ರೆ ನಾವೊಂದು 6 ಲೇಯರ್ ಕತೆ ಮಾಡಿದೀವಿ. ಅದ್ರಲ್ಲಿ 3 ಸೀನ್ ನ ಪ್ಯಾರಲಲ್ ಕಟ್ ಮಾಡಿದೀವಿ. ಒಂದು ಹೀರೋ ಕಡೆ ಹೋದ್ರೆ ಒಂದು ಡೈರೆಕ್ಟರ್ ಪಾಯಿಂಟ್ ಆಫ್ ಇಂದ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಈ ತರದ್ ಏನೇನ್ ನಾವು ಮಾಡಿದ್ವಲ್ಲ ಅದನ್ನೆಲ್ಲ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಏಜ್ ತಕ್ಕಂತೆ 45 years ಆದವರು ಈ ಜನರೇಷನ್ಗೆ ಈ ತರ ಸಿನಿಮಾ ಬೇಕಾಗಿತ್ತು ಈ ಟೈಮಲ್ಲಿ ಅಂತ ಹೇಳ್ತಾ ಇದ್ರು. ಈಗ 30 ಇರೋರು, ಗುರು ನಾವ್ ಈ ತರದವ್ರನ್ನ ಏರಿಯಾದಲ್ಲಿ ನೋಡಿದೀವಿ ಗುರು ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಫ್ಯಾಮಿಲಿ ಅವರು ಯಾವುದೇ ವಲ್ಗ್ಯಾರಿಟಿ ಇಲ್ಲ, ಆರಾಮಾಗಿ ನೋಡ್ಬೋದು ಅಂತ ಆ ತರ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ತುಂಬಾ ಯೂನಿಕ್ ಕಾನ್ಸೆಪ್ಟ್, ಅಂದ್ರೆ ಒಂದ್ ಕಥೆನ ಅವ್ರ ಏಜಿಗೆ ತಕ್ಕಂತೆ ಅರ್ಥ ಮಾಡ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅದು ನಂಗೆ ಖುಷಿ ಆಯ್ತು. ಶುಕ್ರವಾರ ಫೋನ್ ಮೂಲಕ ನಂಗೆ ಒಳ್ಳೆ ರಿಪೋರ್ಟ್ ಬಂತು. ಶನಿವಾರ ಮೀಡಿಯಾ ಮಿತ್ರರು ಎಲ್ಲರೂ ಒಳ್ಳೆ ವಿಮರ್ಶೆ ಮಾಡಿದ್ರಿಂದ ಅವತ್ತಿಂದ ಟೇಕ್ ಆಫ್ ಆಯ್ತು ಸಿನಿಮಾ. ಭಾನುವಾರ ಒಂದು 12-15 ಶೋ ಹೌಸ್ಫುಲ್ ಆಯ್ತು. ಸೋಮವಾರನು ಹಂಗೆ ಕಂಟಿನ್ಯೂ ಆಯ್ತು. ಅದು ಬಹಳ ಖುಷಿ. ಒಬ್ಬೊಬ್ರು ಒಂದೊಂದು ರೀತಿಲಿ ಹೇಳಿದ್ದಾರೆ, ನಮ್ಗೆ ಹೆಂಗ್ ಕನ್ವೆ ಆಯ್ತು ಕತೆ ಅನ್ನೋದನ್ನ ಹೇಳಿದ್ದಾರೆ. ಬಟ್ ನನಗೆ ಹೇಳ ಹೆಂಗ್ ಕನ್ವೆ ಆಯ್ತು ಅಂತ. ಓಕೆ, ನನಗೆ ಫುಲ್ ಎಲ್ಲಾ ಸಿನಿಮಾ ನೋಡಿದ್ಮೇಲೆ ಓಕೆ ಕ್ಲೈಮ್ಯಾಕ್ಸ್ ಏನಿರ್ಬೋದು ಅಂತ ಹೇಳಿ, ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋ ಆಗಿ ಹುಡುಕೋತಾನೆ. ಮೆಸೇಜ್ ಏನು ಅಂತ ಕೇಳಿದ್ರೆ, ಒಂದು ಪಾಪ್ಯುಲಾರಿಟಿ ತಲೆಗೆ ಹತ್ತಿದ್ರೆ, ಒಂದು ದೊಡ್ಡದಾಗಿ ನನ್ನ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ ಅನ್ನೋದೇನಾದ್ರು ತಲೆಗೆ ಹತ್ತಿದ್ರೆ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಆಡ್ತಾನೆ, ತುಂಬಾ ತಲೆಗೆ ಹಾಕೋಬಾರ್ದು ಅಂತಾರಲ್ಲ, ಏನೇ ಪಾಪ್ಯುಲಾರಿಟಿ ಏನೇ ಸಕ್ಸಸ್ ಸಿಕ್ಕಿದ್ರು ಹಾಕೊಂಡ್ರೆ ಏನೇನೆಲ್ಲ ಆಗುತ್ತೆ ಫಾಲ್ಟ್ ಅನ್ನೋದನ್ನ ಕರೆಕ್ಟ್ ಆಗಿ ತೋರಿಸಿದ್ರ. ಸೊ ಇದನ್ನ ಇತ್ತೀಚಿನ ಯುವಕರು ಯೂತ್ಸ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಫಾಲೋವರ್ಸ್ ಇದಾರೆ, ಇಲ್ಲ ನಂಗೆ ಒಂದಷ್ಟು ಜನ ಫ್ಯಾನ್ ಬೇಸ್ ಇದಾರೆ ಅಂತ ಒಂಚೂರ್ ಹಿಂಗ್ ಹೋಗ್ತಾ ಇರೋರು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನ ಒಂದು ಒಳ್ಳೆ ರೀತಿಲಿ ಈ ರೀತಿಯಲ್ಲಿ ಕನ್ವೆ ಮಾಡಿದೀರಾ ಅಂತ ಅನಿಸ್ತು. ಅದು ನಿಮ್ ಏಜ್ಗೆ ಹಿಂಗ್ ಅರ್ಥ ಆಗಿದೆ. ಓಕೆನಾ? ಬೇರೆ ಏಜ್ ಅವ್ರ ಏನಂತ ಅಂದ್ರೆ, ನಮ್ ಕೆಲ್ಸ ನಾವ್ ಮಾಡ್ಬೇಕು, ಡೋಂಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ.
ನಮ್ಮ ಕೆಲಸ ನಾವು ಶ್ರದ್ಧೆ ಭಕ್ತಿಯಿಂದ ತಲೆ ಬಾಗಿಸಿ ಮಾಡಿದ್ರೆ ಅದೇ ನಿಜವಾದ ಗೆಲುವು ಅಂತಾನು ಬೇರೆಯವ್ರು ಹೇಳ್ತಾರೆ. ನಿಮ್ಮ ಏಜ್ಗೆ ನೀವು ಈ ಮೀಡಿಯಾದಲ್ಲಿ ನಮ್ಗೆ ಈ ತರ ಇರೋದ್ರಿಂದ ಕನ್ವೆ ನಿಮ್ಗೆ ಈ ತರ ಕನ್ವೆ ಆಗಿದೆ. ಈ 35-40+ ಅವರು ಬೇರೆ ತರ ಕನ್ವೆ ಆಗಿದೆ. ಆ ಅಂದ್ರೆ ಅವ್ರು ಹೇಳೋದು ಜೀವನದಲ್ಲಿ ಏಳು ಬೀಳು ಎಲ್ಲವೂ ಬರುತ್ತೆ, ಎಲ್ಲವನ್ನೂ ಬಿಟ್ಟು ಗುರಿ ಮುಖ್ಯ ಅನ್ನೋದ್ರ ಬಗ್ಗೆ ಹೇಳಿದಿರಲ್ಲ, ಅದು ಬಹಳ ಖುಷಿ ಆಯ್ತು. ಮತ್ತೆ ಈಗ ನೋಡಿ ಆ ಸಿನಿಮಾದಲ್ಲಿ ನನಗೆ ಗೊತ್ತಿರಲಿಲ್ಲ, ನಾವು ಹೀರೋಯಿನ್ ಹೆಸರು ಗಂಗಾ ಅಂತ ಇಟ್ಟಿದ್ವಿ. ಆ ನನ್ಗೊಬ್ರು ಹೇಳಿದ್ದು, ಗಂಗಾ ಅನ್ನೋ ಗಂಗಾ ಅಂದ್ರೆ ನೀರಲ್ವಾ, ಹೀರೋಯಿನ್ ಹೆಸರು ಗಂಗಾ, ಹೀರೋಗೆ ಹೀರೋಯಿನ್ ಬೇಕು ಗಂಗಾ, ಊರವ್ರಿಗೆ ನೀರ್ ಬೇಕು ಗಂಗಾ. ಓಕೆನಾ. ಶಂಕರನ ಪ್ರೇಯಸಿ, ಹೀರೋ ಹೆಸರು ಶಂಕರ ಅಲ್ವಾ, ಹೀರೋಯಿನ್ ಹೆಸರು ಗಂಗಾ, ಅವನ್ ತಲೆ ಮೇಲೆ ಇರುತ್ತೆ, ಅವ್ರಿಗೂ ಗಂಗಾ ಬೇಕು, MLAಗೂ ಗಂಗಾ ಬೇಕು. ಇಡೀ ನೋಡೋ ಆಡಿಯನ್ಸ್ಗೆ ಆ ಗಂಗಾ ಜಲನ ಕೊಟ್ಬಿಟ್ರೆ ಎಲ್ಲ ಕತೆ ಕ್ಲಿಯರ್ ಆಗುತ್ತೆ ಅಂತ. ಇಡೀ ಕಥೆಯ ಮೆಟಾಫರ್ ಅವು ಹೀರೋಯಿನ್ ಆ ಗಂಗಾ ಅನ್ನೋ ಕ್ಯಾರೆಕ್ಟರ್. ಅದನ್ನ ಅವ್ರು ಹೇಳಿದ್ದು, ನನಗೂ ಗೊತ್ತಿರಲಿಲ್ಲ ಈ ತರ ಟೈಟ್ಲ್ ಇಟ್ಟಿದ್ವಿ. ಒಂದ್ ಜನರಲ್ ಆಗಿ ಅಂತ ಇಟ್ವು, ಮೆಟಾಫರ್ ಆಗಿ ಏನು ಇಟ್ಟಿರಲ್ಲ. ಅಂದ್ರೆ ಹೀರೋ ಕ್ಯಾರೆಕ್ಟರ್ ಶಂಕರ್ ಆದ್ರೆ ಗಂಗಾ, ಗಂಗೆ ಯಾವಾಗ್ಲೂ ಹೀರೋ ತಲೆ ಮೇಲೆ ಇದ್ರು, ದೇವ್ರ ತಲೆ ಮೇಲೆ ಇದ್ರು ಕೈಗೆ ಸಿಗಲ್ಲ ಅನ್ನೋದೊಂದು ಮೆಟಾಫರ್ ಇದೆಯಲ್ಲ, ಅದೇ ತರದನ್ನ ಅಲ್ಲಿ ಅಪ್ಲೈ ಅನ್ಕೊಂಡಿದ್ವು. ಬಟ್ ಈ ತರ ಅದನ್ನ ಡಿಸ್ಕ್ರೈಬ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಆಡಿಯನ್ ಹೇಳಿದ್ ನನ್ಗೆ. ಆ ಹೇಳಿದ ಆಡಿಯನ್ಗೆ ತುಂಬಾ ಥ್ಯಾಂಕ್ ಯು. ತುಂಬಾ ಅಷ್ಟೊಂದು ಡೀಟೇಲಿಂಗ್ ಆಗಿ ನೋಡಿದ್ದಕ್ಕೆ. ಎಷ್ಟೋ ಜನ ಹೇಳ್ತಾ ಇದ್ರು ಆ ಹುಡುಗಿ ಚಪ್ಪಲಿ ಸೀನ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ, ಆ ಹುಡುಗ ಬರ್ತಾನೆ ಅಂತ ಚಪ್ಪಲಿ ಒದ್ದೋಗೋದು, ವೆಲ್ಕಮ್ ಮಾಡೋದಕ್ಕೆ, ಅವ್ನ್ ಬರ್ದೇ ಇರ್ಬೇಕಾದ್ರೆ ವಾಪಸ್ ಅದನ್ನ ಜೋಡಿಸಿ ಹೋಗೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಓಪನಿಂಗ್ ಆ ಊರಲ್ಲಿ ಒಂದಷ್ಟು ವರ್ಡ್ಗಳನ್ನ ಬರ್ದು ಅದನ್ನ ಊರ್ ಎಸ್ಟಾಬ್ಲಿಷ್ ಮಾಡೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ಸಣ್ಣ ಸಣ್ಣ ವಿಷಯ ಡೀಟೇಲ್ಡ್ ಆಗಿ ನೋಡಿದೆ. ಅದ್ ನೋಟಿಸ್ ಮಾಡಿ ಅವ್ರು ಹೇಳಿದ್ದು ಬಹಳ ಖುಷಿಯಾಗಿದೆ. ತುಂಬಾ ಹ್ಯಾಪಿ. ಆಡಿಯನ್ಸ್ ರಿಯಾಕ್ಷನ್ ಅಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ನೋಡಿದ್ರೆ ಚೆನ್ನಾಗಿತ್ತು, ಇಲ್ಲ ಏನೋ ಒಂದ್ ಹೇಳಿ ಸುಮ್ನೆ ಆಗ್ಬಿಡ್ತಾರೆ. ಬಟ್ ಇಡೀ ಸಿನಿಮಾದ ಸಾರಾಂಶನ ಅರ್ಥ ಮಾಡ್ಕೊಂಡು ಅವರು ಹೇಳೋದಿದೆಯಲ್ಲ, ಅದು ತುಂಬಾ ಖುಷಿ ಆಯ್ತು. ಸೊ ಈ ಒಂದು ಪ್ರಶ್ನೆನ ಕೇಳ್ತೀನಿ. ಡೈರೆಕ್ಟರ್ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದ್ರಿ, 2 ಅಸಿಸ್ಟೆಂಟ್ ಡೈರೆಕ್ಟರ್ ಅವೆಲ್ಲ ಬಿಟ್ಟು ತೆರೆ ಮೇಲೆ ತಗೊಂಡ್ರೆ 2 ಸಿನಿಮಾ ಹೀರೋ ಆದ್ರಿ. ಈಗ ಡೈರೆಕ್ಟರ್ ಆಗಿ ಒಂದು ಡೆಬ್ಯೂ ಕಮ್ ಹೀರೋ ಗೆದ್ದಿದ್ದೀನಿ ಅನ್ನಿಸ್ತಾ ಇದೆಯಾ? ಅಂದ್ರೆ ನನ್ನ ಪರ್ಸನಲ್ ಆಗಿ ನನ್ಗಿನ್ನ ಅದು ಗೊತ್ತಿಲ್ಲ. ವಿಮರ್ಶಕರು ಅವರು ಬರೆದಿರುವಂತ ವರ್ಡ್ಗಳಿಗೆ ಅವ್ರಿಗೆ ಯಾವಾಗ್ಲೂ ಆಭಾರಿ ಆಗಿರ್ತೇನೆ. ಚೆನ್ನಾಗ್ ಮಾಡಿದ್ಯಾ ಅಂತ ಎಲ್ಲರೂ ಹೇಳಿದ್ದಾರೆ. ಪ್ರೇಕ್ಷಕರು ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ದಿನ ನೋಡೋಣ ಏನ್ ಹೇಳ್ತಾರೆ, ನೋಡಿ ಅವ್ರ ಆಶೀರ್ವಾದ ಮಾಡ್ಲಿ. ಅವಾಗ ನಾನು ಯಾವತ್ತೂ ನನ್ನ ಕೆಲಸ ಪರ್ಫೆಕ್ಟ್ ಆಗಿ ಮಾಡಿದೀನಿ, ಅದು ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂಡೇನಿಲ್ಲ. ನನ್ನ ಮೊದಲ ಪ್ರಯತ್ನ ತಪ್ಪುಗಳಾಗಿರ್ಬೋದು, ಇಲ್ಲ ಅಂತಲ್ಲ, ಮನುಷ್ಯ ಅಂದ್ಮೇಲೆ ತಪ್ಪಾಗೇ ಆಗಿರುತ್ತೆ. ಆ ತಪ್ಪುಗಳನ್ನ ಸರಿ ಮಾಡ್ಕೋತೀನಿ. ಇವಾಗ ನನಗೆ ಬಂದಿರೋದ್ರಲ್ಲಿ 100% ಅಲ್ಲಿ ನನಗೆ 95% ಚೆನ್ನಾಗಿ ಹೇಳಿದ್ದಾರೆ, ಒಂದು 5% ಕೊರೆ ಹೇಳಿದ್ದಾರೆ. ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದೀನಿ. ಹೇಳಿರೋರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ಐ ಆಮ್ ಸೋ ಹ್ಯಾಪಿ. ಸೊ ಈ ತರ ಒಂದ್ ಒಳ್ಳೆ ಸಿನಿಮಾ ಕೊಟ್ಟು ಎಂಟರ್ಟೈನ್ ಮಾಡ್ತಾ ಇದಾರೆ, ಒಂದು ಒಳ್ಳೆ ಫೀಡ್ಬ್ಯಾಕ್ ಎಲ್ಲ ಬರ್ತಾ ಇದೆ. ನೆಕ್ಸ್ಟ್ ಸಿನಿಮಾ ಯಾವ ರೀತಿಯಾಗಿ ಇರ್ಬೋದು, ಅವಾಗ ಏನ್ ತಾಟಲ್ ಬರ್ಬೋದು ಅಂತ ಒಂದಷ್ಟು ಕ್ಯೂರಿಯಸ್ ಇದೆ ಜನರಿಗೆ. 100% ನೆಕ್ಸ್ಟ್ ಸಿನಿಮಾ, ಈ 3 ಸಿನಿಮಾ ಬಿಟ್ಟು ಬೇರೆ ಒಂದು ಪರ್ಸ್ಪೆಕ್ಟಿವ್ ಸಿನಿಮಾ ಮಾಡ್ತೀನಿ. ಅದು ಮಜಾ ಇರೋದು ಒಂದು ಸಿನಿಮಾ ಮಾಡ್ತೀನಿ, ಸಖತ್. ಅಂದ್ರೆ ಒಂದ್ ಇಂಟ್ ಕೊಡ್ತೀನಿ, ಒಂದ್ ಜರ್ನಿ ಮೂವಿ ಮಾಡ್ತೀನಿ, ಮತ್ತೆ ಒಂದ್ ಜರ್ನಿ ಮಜವಾಗಿರೋದು, ಒಂದ್ ಜರ್ನಿ ಮೂವಿ. ಹೀರೋ ಕಮ್ ಡೈರೆಕ್ಟರ್ ಗೊತ್ತಿಲ್ಲ, ಕತೆ ಅಂತೂ ನಾನು ನನ್ನ ಫ್ರೆಂಡ್ ಡಿಸ್ಕಸ್ ಮಾಡಿ ಎಲ್ಲ ಸ್ಕ್ರಿಪ್ಟ್ ಬರ್ದಿಟ್ಟಿದೀವಿ, ಟೈಟ್ಲು ರಿಜಿಸ್ಟರ್ ಮಾಡಿಸಿದೀನಿ. ನೋಡ್ಬೇಕು, ಅದು ಶುರು ಮಾಡ್ತೀನಿ. ನೆಕ್ಸ್ಟ್ ಅಂತೂ ಪಕ್ಕ ಕಮರ್ಷಿಯಲ್ ಜೊತೆಗೂನು ಕಂಟೆಂಟ್ ಇರೋ ಸಿನಿಮಾ ಮಾಡ್ತೀನಿ, ಒಂದು ಯೂನಿವರ್ಸಲ್ ಕಂಟೆಂಟ್. ಎಲ್ಲರಿಗೂ ಈ ಕಾಲಾಪತ್ತರಲ್ಲಿ ಒಂದ್ ಏನೋ ಕಂಟೆಂಟ್ ಇದೆಯಲ್ಲ, ಅದೇ ತರ ಅದ್ರಲ್ಲೂ ಒಂದು ಡೈಲಿ ನಡೆಯೋ ಒಂಥರದ್ದು, ಬಟ್ ನಮಗ್ ನೋಟಿಸ್ ಆಗದೆ ಇರೋದು ಒಂದು ಪಾಯಿಂಟ್ ಹೇಳ್ತೀನಿ ನೆಕ್ಸ್ಟ್ ಸಿನಿಮಾದಲ್ಲಿ. ನಾನು ಕ್ಯೂರಿಯಸ್ ಆಗಿದ್ದೀನಿ ಅದು ಏನ್ ಅನ್ಸುತ್ತಂತ, ಅದನ್ನ ಶುರು ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಇಂಡಸ್ಟ್ರಿಗೆ ಬರಕ್ಕಿಂತ ಮುಂಚೆ ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಒಬ್ಬ ಸ್ಟಾರ್ಗೆ ನಾನು ಒಂದು ಆಕ್ಷನ್ ಕಟ್ ಹೇಳ್ಬೇಕು, ಅವ್ರಿಗೊಂದು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಈಗಲೂ ಆಸೆ ಇರುತ್ತೆ. ಸೊ ಯಾರಿಗೆ ಒಂದು ಆಕ್ಷನ್ ಕಟ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ? ಸರ್, ನಾವು ಊರಿಂದ ಬಸ್ ಹತ್ಕೊಂಡು ಬಂದಿದ್ದೆ, ನಮ್ಮ ಅಪ್ಪು ಸರ್ಗೆ ಸಿನಿಮಾ ಮಾಡ್ಬೇಕು ಅಂತ ಸರ್. ಇವಾಗಿನ ಪರಿಸ್ಥಿತಿಯಲ್ಲಿ ನಮ್ ಕನಸು ನೆರವೇರೋದು ಕಷ್ಟ ಸರ್. ಬಟ್ ಟೆಕ್ನಾಲಜಿ ಡೆವಲಪ್ ಆದ್ರೆ ಸರ್, ಇನ್ನು 10 ವರ್ಷನೋ 15 ವರ್ಷನೋ ನಮ್ಮ ಅಪ್ಪು ಸರ್ಗೋಸ್ಕರ ನಾನು ಒಂದು ಸಿನಿಮಾ ಮಾಡ್ತೀನಿ ಸರ್. ವಾಪಸ್ ರೀಕ್ರಿಯೇಟ್ ಮಾಡ್ತೀನಿ ಸರ್, 100%. ಅಂಡ್ ಫೈನಲಿ, ಸೊ ಬುಕ್ ಮೈ ಶೋ ನಲ್ಲೂ ಕೂಡ ಒಂದಷ್ಟು ಸೀಟ್ಗಳು ಸಿಕ್ಕಾಪಡೆ ಫಾಸ್ಟ್ ಆಗಿ ಫಿಲ್ ಆಗ್ತಾ ಇದೆ. ಸೊ ವೀಕೆಂಡ್ ಕೂಡ ಇನ್ನೇನು ಹತ್ರ ಬರ್ತಾ ಇದೆ, ಮತ್ತೆ ಇನ್ನೊಂದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ 20ನೇ ತಾರೀಕು ಯಾವುದೇ PVR ಹೇಳೋದ್ರು ಕೂಡ 99 ರೂಪೀಸ್ ಟಿಕೆಟ್
ಹೌದಾ? ಮಿಸ್ಸೇ ಮಾಡಂಗಿಲ್ಲ ಸರ್. ಫೈನಲಿ ನೋಡದೇ ಇರುವಂತ ಒಂದಷ್ಟು ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ, ನೋಡಿರುವಂತ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ ನಿಮ್ಮ ಮಾತು? ನೋಡಿರುವಂತ ಪ್ರೇಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ನೋಡದೇ ಇರೋರಿಗೆ ನೀವು ನೋಡಿರೋರು ದಯವಿಟ್ಟು ಹೇಳಿ. ನಾನು ಸಾಕಷ್ಟು ಎಷ್ಟಾಗುತ್ತೆ ಅಷ್ಟು ಸೋಷಿಯಲ್ ಮೀಡಿಯಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಪೊಲಿಟಿಕಲ್ಲಿಂದನೂ ನನಗೆ ತುಂಬ ಜನ ಫೋನ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಸಿನಿಮಾ ಅಂತ. ಪೊಲಿಟಿಕಲ್ ಆಗಲಿ ನಮ್ಮ ಸಿನಿಮಾದವರಾಗಲಿ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಈ ಸಿನಿಮಾ ಜೊತೆ. ದಯವಿಟ್ಟು ಯಾರು ನೋಡಿಲ್ಲ ಅವರು ನೋಡಿ, ನಿಮ್ಗೊಂದು ಹೊಸ ಅನುಭವ ಇರುವಂಥ ಸಿನಿಮಾ, ಹೊಸ ಥಾಟ್ ಇರೋದು. ಈಗಾಗಲೇ ನೋಡಿರೋರು ನಿಮ್ಮ ಸ್ನೇಹಿತರಿಗೆ ಹೇಳಿ, ಗೆಳೆಯರಿಗೆ ಹೇಳಿ, ನಮ್ಮ ಸಿನಿಮಾ ನೋಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಅಂಡ್ ಇನ್ನ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ಲಿ. ಇನ್ನ ಸಕ್ಸಸ್ ಡೇನಲ್ಲಿ ಮತ್ತೆ ಬಂದು ಇನ್ನೊಂದ್ಸಲ ಸರ್ 25 ದಿನ ಆಯ್ತು 50 ದಿನ ಆಯ್ತು ಅಂತ ಮತ್ತೆ ಇನ್ನೊಂದ್ಸರಿ ಮಾತಾಡ್ತೀನಿ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಹಾಗೆ. ಎಸ್, ನೋಡಿದ್ರಲ್ಲ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಅಂಡ್ ಯಾರು ಇನ್ನ ಸಿನಿಮಾ ನೋಡಿಲ್ವೋ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಒಂದು ಒಳ್ಳೆಯ ಅದ್ಭುತವಾದ ಒಂದೊಳ್ಳೆ ಕಂಟೆಂಟ್ ಅನ್ಬೋದು, ಒಂದೊಳ್ಳೆ ಅಂಶನ ವಿಷಯನ ಇಟ್ಕೊಂಡು ಕಾಲಾಪತ್ತರ್ ಸಿನಿಮಾ ರೆಡಿ ಆಗಿದೆ. ಅಂಡ್ ನಾನು ಅವಾಗ್ಲೇ ಹೇಳ್ದಂಗೆ 20ನೇ ತಾರೀಕು, ಸೊ ನೀವು ಯಾವುದೇ ಮಾಲಲ್ಲಿ ಹೋಗ್ಲಿ 99 ರುಪೀಸ್ ಟಿಕೆಟ್ ಇದೆ. ಸೊ ಟಿಕೆಟ್ ಬೆಲೆನೂ ಕಡಿಮೆ ಆಗಿದೆ. ಇನ್ನೇನು ಹೇಳಿ, ಆರಾಮಾಗಿ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ಕ್ಯಾಮರಾಮನ್ ನಂದೀಶ್ ಜೊತೆ ಯಶ್ವಂತ್, ಫಿಲ್ಮ್ ಬೀಟ್ ಕನ್ನಡ.